ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಮಾರ್ಚ್ 17, 2025 ಈ ದಿನ ಏನ್ ಸ್ಪೆಷಲ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿರುತ್ತೆ. ಅದು ನಿಮ್ಮ ನೆಚ್ಚಿನ ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇ. ಇಂದು ಅವರು ನಮ್ ಜೊತೆ ಇದ್ದಿದ್ರೆ ನಾವು ಅವರ 50th ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಿದ್ವಿ. ಆದ್ರೂ ಪರವಾಗಿಲ್ಲ, ನಮ್ಮ ಮನ್ಸಲ್ಲಿ ಅವರು ಇರೋಷ್ಟು ದಿನನೂ ಅವರು ಜೀವಂತವಾಗೇ ಇರ್ತಾರೆ. ಪ್ರತಿ ವರ್ಷ ಅವ್ರ ಬರ್ತ್ಡೇಗೆ ಒಂದೊಂದು ಫಿಲ್ಮ್ ನ ರಿಲೀಸ್ ಮಾಡಿ ಅವ್ರ ಹೆಸರಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ರೆ ಇನ್ನಷ್ಟು ವರ್ಷಗಳು ಅವರು ನಮ್ ಜೊತೆನೆ ಇದಾರೆ ಅನ್ನೋ ಭಾವನೆ ಅವ್ರ ಅಭಿಮಾನಿಗಳಲ್ಲಿ ಇರುತ್ತೆ. ಈಗ್ಲೂ ಎಷ್ಟೊಂದ್ ಜನ ಅವರ ಸಮಾಧಿಗೆ ಭೇಟಿ ಕೊಟ್ಟು ಅವ್ರ ಹೆಸರಲ್ಲಿ ಒಳ್ಳೆ ಕೆಲಸ ಮಾಡ್ತಿರೋದು ನೋಡಿದ್ರೇನೆ ಗೊತ್ತಾಗುತ್ತೆ ಜನ ಅವ್ರನ್ನ ಎಷ್ಟು ಆರಾಧಿಸ್ತಾರೆ ಅಂತ. ಅವರು ನಮ್ನ ಬಿಟ್ಟೋದಾಗ ಇಡೀ ಕರ್ನಾಟಕ ಜನತೆ ಅದೆಷ್ಟು ದುಃಖ ಪಟ್ಟಿದೆ ಅಂತ ನಮ್ಗೆಲ್ಲ ಗೊತ್ತಿದೆ. ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ಕೇವಲ ನಮ್ಮ ಇಂಡಸ್ಟ್ರಿಗೆ ಮಾತ್ರ ನೋವು ಕೊಟ್ಟಿಲ್ಲ, ಬೇರೆ ಇಂಡಸ್ಟ್ರಿಯ ನಟ ನಟಿಯರಿಗೂ ನೋವಾಗಿದೆ. ಅವರು ತಮ್ಮ ಸಂತಾಪನ ಸೋಷಿಯಲ್ ಮೀಡಿಯಾ ಮೂಲಕ ವ್ಯಕ್ತಪಡಿಸಿದ್ರು. ಅವರ ಅಗಲಿಕೆ ಇಂಡಸ್ಟ್ರಿಗೆ ಬಿಗ್ ಶಾಕ್ ಮತ್ತೆ ಬಿಗ್ ಲಾಸ್ ಆಗಿದೆ. ಇಷ್ಟು ನೋವು ಮನಸ್ಸಲ್ಲಿ ಇದ್ರೂನು ಪ್ರತಿ ವರ್ಷದ ತರನೇ ಈ ವರ್ಷನೂ ಅವ್ರ ಬರ್ತ್ಡೇನ ಅದ್ದೂರಿಯಾಗಿ ಆಚರಿಸೋದಕ್ಕೆ ಅವರ ಅಭಿಮಾನಿಗಳು ರೆಡಿಯಾಗಿದ್ದಾರೆ. ಆ ಅಭಿಮಾನಿಗಳ ಮಧ್ಯೆ ನಾನು ಒಬ್ಬ ಅಭಿಮಾನಿಯಾಗಿ ನನ್ ಕಡೆಯಿಂದ ಅವ್ರಿಗೆ ಒಂದು ಸಣ್ಣ ಕೊಡುಗೆ. ಅದು ಏನಂದ್ರೆ ಅವರ ಎಲ್ಲಾ ಚಿತ್ರಗಳ ಹೆಸರು ಇಟ್ಕೊಂಡು ಕೆಲವು ಸಾಲುಗಳನ್ನ ಬರೆದಿದ್ದೀನಿ. ಇದು ನಿಮ್ಗೆ ಇಷ್ಟ ಆದ್ರೆ ಅಪ್ಪು ಅಂತ ಕಮೆಂಟ್ ಮಾಡಿ, ಇಲ್ಲ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆಕಾಶದಿಂದ ಭೂಮಿಗೆ ಬಂದ ಭಗವಂತ ಈ ನಮ್ಮ ಭಕ್ತ ಪ್ರಹ್ಲಾದನು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ ಪ್ರೇಮದ ಕಾಣಿಕೆ, ಸನಾದಿ ಅಪ್ಪಣ್ಣನ ವಸಂತ ಗೀತ. ಈ ಭಾಗ್ಯವಂತ ತಾಯಿಗೆ ತಕ್ಕ ಮಗ, ಈ ವೀರ ಕನ್ನಡಿಗ ಬಡವರ ಪಾಲಿನ ಹೊಸ ಬೆಳಕಾಗಿ ಪೃಥ್ವಿಯ ಮೇಲೆ ತನ್ನ ರಾಮರಾಜ್ಯವನ್ನು ಅಜಯನಾಗಿ ಆಳಿದ ರಣ ವಿಕ್ರಮ. ನಮ್ಮ ದೊಡ್ಡ ಮನೆ ಹುಡುಗ, ನಟನೆಯಲ್ಲಿ ನಟ ಸಾರ್ವಭೌಮ, ಯೌವನದಲ್ಲಿ ಯುವರತ್ನ, ನಮ್ಮ ಗಂಧದ ಗುಡಿಯ ಲಕ್ಕಿ ಮ್ಯಾನ್, ಅಂಜಿಕೆ ಇಲ್ಲದ ಈ ಅಂಜನಿ ಪುತ್ರ, ಚಿತ್ರರಂಗ ಎಂಬ ಚಕ್ರವ್ಯೂಹದಲ್ಲಿ ಗೆದ್ದು ಬಂದ ಪವರ್ ಸ್ಟಾರ್. ನಿನ್ನಿಂದಲೇ ನಮ್ಮ ಬಸವ ಬೆಟ್ಟದ ಹೂವನ್ನು ಬಿಂದಾಸಾಗಿ ತಂದ. ಯಾರಿವನು ಎಂದು ಕೇಳಿದ ಅಭಿಮಾನಿಗಳಿಗೆ ಈ ಅರಸನು ಶಿವ ಮೆಚ್ಚಿದ ಕಣಪ್ಪ ಎಂದು ಪರಶುರಾಮ ಉತ್ತರಿಸಿದ. ಮಿಂಚುತ್ತಿರುವ ಆ 2 ನಕ್ಷತ್ರಗಳ ಆ ಮಿಲನ ನೋಡಿದ ಅಭಿಮಾನಿಗಳಿಗೆ ಯಾರೇ ಕೂಗಾಡಲಿ ಈ ಮೌರ್ಯ ನಮ್ಮ ಹುಡುಗರಿಗೆ ಒಬ್ಬ ಅಣ್ಣ ಬಾಂಡ್. ಎಲ್ಲರೊಡನೆ ಮೈತ್ರಿಯನ್ನೇ ಬೆಳೆಸಿದ ನಮ್ಮ ವಂಶಿ, ಯಾರ ಜೀವನದಲ್ಲೂ ಗೇಮ್ಸ್ ಆಡದೆ ಜೇಮ್ಸ್ ಆಗಿ ಉಳಿದ ನಮ್ಮ ಜಾಕಿ, ಇಂದು ಚಲಿಸುವ ಮೋಡಗಳ ನಡುವೆ ಪರಮಾತ್ಮನಾದ ರಾಜಕುಮಾರ. ಅದು ನಮ್ಮ ಪ್ರೀತಿಯ ಅಪ್ಪು. ಇದು ನನ್ನದೊಂದು ಸಣ್ಣ ಪ್ರಯತ್ನ. ಈ ಕೊಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ.